ನಿಮಗೆ ಇವಾಗ ಸರಿಯಾದ ವಿಧಾನದಲ್ಲಿ ವೇಟ್ ಗೇನ್ ಮಾಡಿ ಸೂಪರ್ ಕೂಲ್ ಫಿಸಿಕ್ ನಿಮ್ದಾಗಬೇಕು ಅಂತ ಇದ್ರೆ, ಅದನ್ನು ಕೂಡ ಸೈಂಟಿಫಿಕ್ ಮತ್ತೆ ಪ್ರಾಕ್ಟಿಕಲ್ ವೇ ಅಲ್ಲಿ ಆಗಬೇಕು ಅಂತ ಇದ್ರೆ, ಈ ವಿಡಿಯೋ ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ 10 ಪಟ್ಟು ಬೇಗ ಸಹಾಯ ಮಾಡುತ್ತೆ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ವರ್ಷಿಣಿ ಅಂತ, ಎಷ್ಟು ತಿಂದ್ರು ಸಣ್ಣನೇ ಇದ್ದಾಳೆ. ಇನ್ನು ಹಲವಾರು ಹುಡುಗರು ಏನೇನೋ ತಿಂದು ಎರ್ರಾಬೇರಿ ಎಕ್ಸರ್ಸೈಸ್ ಮಾಡಿದ್ರು ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೇನೆ ನಾನು ಅಂತವರಿಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನ ಕೊಡ್ತಾ ಇರೋದು. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮುಂದುವರಿಯೋಣ. ನೀವೇನಾದ್ರೂ ತುಂಬಾ ಸಣ್ಣ ಇದ್ರೆ ಆಗ ನೀವು ವೀಕ್, ಅನ್ಅಟ್ರಾಕ್ಟಿವ್, ಟಯರ್ಡ್ ಮತ್ತೆ ಅನ್ಕಾನ್ಫಿಡೆಂಟ್ ವ್ಯಕ್ತಿ ತರ ಕಾಣಿಸ್ತಾ ಇರ್ತೀರಾ. ಹಾಗೆ ನೀವು ದಪ್ಪ ಇದ್ರೂ ಕೂಡ ಲೇಜಿ, ಅನ್ಪ್ರೊಡಕ್ಟಿವ್, ಇನ್ಆಕ್ಟಿವ್ ಪರ್ಸನಾಲಿಟಿ ತರ ಕಾಣಿಸ್ತಾ ಇರ್ತೀರಾ. ಅದಕ್ಕೆ ನಿಮ್ಮ ಗೋಲ್ ಆಗಿರ್ಬೇಕು ಸ್ಟ್ರಾಂಗ್, ಹೆಲ್ದಿ, ಎನರ್ಜೆಟಿಕ್, ಆಕ್ಟಿವ್ ಮತ್ತೆ ಮಸ್ಕ್ಯುಲರ್ ಪರ್ಸನ್ ತರ ಕಾಣಿಸೋದು. ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ 40% ಪಾಪ್ಯುಲೇಷನ್ ಅಂಡರ್ ವೆಯ್ಟ್ ಇದ್ದಾರೆ. ಅಂದ್ರೆ ಅವರ ಏಜ್ ಗೆ ತಕ್ಕಂತೆ ಎಷ್ಟು ವೆಯ್ಟ್ ಇರಬೇಕಿತ್ತು ಅದಕ್ಕಿಂತ ಕಮ್ಮಿ. ಇನ್ನೂ ಒಂದು ವಿಷಯ ಅಂದ್ರೆ, ನಮ್ಮ ನೆರೆ ರಾಷ್ಟ್ರಗಳು ಕೂಡ ಅಂಡರ್ ವೆಯ್ಟ್ ಪಾಪ್ಯುಲೇಷನ್ ಅಲ್ಲಿ ವರ್ಲ್ಡ್ ಲಿಸ್ಟ್ ಅಲ್ಲೇ ಟಾಪ್ ಅಲ್ಲಿ ಬರ್ತವೆ. ವೆಯ್ಟ್ ಗೇನ್ ಯಾವ ತರ ಮಾಡಬೇಕು ಅನ್ನೋ ಅಥೆಂಟಿಕ್ ಮತ್ತೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ನಮಗೆ ಕಮ್ಮಿ ಸಿಗುತ್ತೆ. ನೀವು ಕೂಡ ಈ 40% ಪಾಪ್ಯುಲೇಷನ್ ಒಳಗೇನೆ ಬಂದ್ರೆ, ಅಂದ್ರೆ ತೂಕ ಜಾಸ್ತಿ ಆಗ್ಬೇಕು ಅಂತ ಪ್ರಯತ್ನ ಪಟ್ಟು ಸಾಕಾಗಿ ಹೋಗಿದ್ರೆ, ಈ ವಿಡಿಯೋ ನಿಮ್ಗೆ ಹೇಳ್ ಮಾಡಿಸಿದ್ದು ಕಣ್ರಿ. ನಿಮ್ಮ ವೇಟ್ ಗೇನ್ ಆಗೋದಕ್ಕೆ ಅದನ್ನು ಈಸಿ ವೇ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಶ್ರಮನೂ ಪಡೆದೇ ನಿಮ್ಮ ಮನೆಯಲ್ಲಿ ಕೂತು 5 ರಿಂದ 10 kg ಆರಾಮಾಗಿ ಜಾಸ್ತಿ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿನ ಎಲ್ಲಾ ಇನ್ಫಾರ್ಮೇಶನ್ ಪ್ರಾಕ್ಟಿಕಲ್ ಬೇಸ್ಡ್ ಲರ್ನಿಂಗ್, ಪ್ರಾಪರ್ ಸೈಂಟಿಫಿಕ್ ಎವಿಡೆನ್ಸ್ ಮತ್ತು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಜೊತೆಗೆ ಶೇರ್ ಮಾಡ್ತಾ ಇರೋದು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಆ ಎಲ್ಲ ನಾಲೆಡ್ಜ್ ಬರುತ್ತೆ. ಅದರಿಂದ ನಿಮ್ಮ ವೇಟ್ ಗೇನ್ ಮಾಡೋದು ಸ್ಪೀಡು 10 ಪಟ್ಟು ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಮೊದಲು ಬರುತ್ತೆ ಪಾರ್ಟ್ 1, ಅದೇ ಫ್ಯೂಲ್ ಅಪ್. ಮೊದಲು ಇದನ್ನ ತಿಳ್ಕೊಳ್ಳಿ. 3 ಟೈಪ್ಸ್ ಆಫ್ ಬಾಡೀಸ್ ಇರುತ್ತೆ: ಎಕ್ಟೋಮಾರ್ಫ್, ಮೆಸೋಮಾರ್ಫ್ ಅಂಡ್ ಎಂಡೋಮಾರ್ಫ್ ಅಂತ. ಎಕ್ಟೋಮಾರ್ಫ್ ಬಾಡೀಸ್ ಟೈಪ್ಸ್ ಇರೋ ಜನಗಳು ನ್ಯಾಚುರಲಿ ಚಿಕ್ಕವರಿದ್ದಾಗಲಿಂದನೂ ಸಣ್ಣ ಇರ್ತಾರೆ. ಇವರು ತೂಕ ಜಾಸ್ತಿ ಮಾಡೋದಕ್ಕೆ ಬಹಳ ಕಷ್ಟ ಪಡಬೇಕಾಗುತ್ತೆ. ಇನ್ನು ಎರಡನೇದು ಮೆಸೋಮಾರ್ಫ್. ಇವರ ಬಾಡಿ ಟೈಪ್ ತುಂಬಾ ಅಡಾಪ್ಟಬಲ್ ಆಗಿರುತ್ತೆ. ಬಹಳ ಬೇಗ ವೆಯ್ಟ್ ನ ಜಾಸ್ತಿನೂ ಮಾಡಬಹುದು, ಕಮ್ಮಿನೂ ಮಾಡಬಹುದು. ಇನ್ನು ಮೂರನೇದು ಎಂಡೋಮಾರ್ಫ್. ಇವರು ಕೂಡ ನ್ಯಾಚುರಲ್ ಆಗಿನೇ ದೊಡ್ಡ ಶರೀರ ಹೊಂದಿರ್ತಾರೆ ಮತ್ತೆ ಬಹಳ ಈಸಿಯಾಗಿ ವೆಯ್ಟ್ ಜಾಸ್ತಿ ಮಾಡಬಹುದು. ಈಗ ನೀವು ನಿಮ್ಮ ವೆಯ್ಟ್ ಗೇನ್ ಮಾಡೋದಕ್ಕೆ ಸ್ಟ್ರಗಲ್ ಪಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ ನಿಮ್ದು ಯಾವ ಬಾಡಿ ಟೈಪ್ ಅಂತ. ಆದ್ರೆ ಈಗ ಪ್ರಶ್ನೆ ಬರುತ್ತೆ, ಯಾಕೆ ಹಿಂಗೆ ಅಂತ. ಅದಕ್ಕೆ 3 ಕಾರಣ ಬರುತ್ತೆ. ಒಂದು ಜೆನೆಟಿಕ್ಸ್, ಇನ್ನೊಂದು ಹೈ BMR ರೇಟ್. BMR ಅಂದ್ರೆ ಬೇಸಲ್ ಮೆಟಬಾಲಿಕ್ ರೇಟ್. ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಬಾಡಿ ರೆಸ್ಟ್ ಮೋಡ್ ಅಲ್ಲೂ ಇದ್ದಾಗ್ಲೂ ಜಾಸ್ತಿ ಕ್ಯಾಲೋರೀಸ್ ನ ಬರ್ನ್ ಮಾಡ್ತಾ ಇದೆ ಅಂತ. ಇನ್ನು ಮೂರನೇದು ಥೈರಾಯ್ಡ್ ಹಾರ್ಮೋನ್ಸ್. ಥೈರಾಯ್ಡ್ ಹಾರ್ಮೋನ್ಸ್ ನ ಲೆವೆಲ್ ಜಾಸ್ತಿ ಆಗೋದು ಮೆಟಬಾಲಿಸಮ್ ನ ಇನ್ಕ್ರೀಸ್ ಮಾಡುತ್ತೆ. ಅಂದ್ರೆ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿನೇ ಒಂದು ಎಂಜಿನ್, ಅದು ಫ್ಯೂಲ್ ಇಂದ ಓಡುತ್ತೆ ಅಂತ. ಅಂದ್ರೆ ಕ್ಯಾಲೋರೀಸ್ ಅವು ನಮಗೆ ಊಟದಿಂದ ಸಿಗುತ್ತೆ. ನಮ್ಮ ಎಂಜಿನ್ ಸರಿಯಾಗಿದ್ರೆ ಮೈಲೇಜ್ ಕೂಡ ಸರಿಯಾಗಿರುತ್ತೆ. ಮೈಲೇಜ್ ಕೊಡ್ತಿಲ್ಲ ಅಂದ್ರೆ ನೀವು ಪದೇ ಫ್ಯೂಲ್ ನ ಹಾಕ್ಬೇಕಾಗುತ್ತೆ. ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಆದ್ರೆ ನಿಮ್ಮ ಬಾಡಿ ಸರಿಯಾದ ಮೈಲೇಜ್ ಕೊಡೋದಿಲ್ಲ. ಆಗ ನೀವು ಏನೇ ತಿಂದ್ರು ಅದು ಎನರ್ಜಿಯ ಕನ್ವರ್ಟ್ ಆಗಿ ವೇಸ್ಟ್ ಆಗ್ಬಿಡುತ್ತೆ. ಆಗ ನಮಗೆ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ಜಾಸ್ತಿ ಕ್ಯಾಲೋರೀಸ್ ನ ಅಗತ್ಯ ಬೀಳುತ್ತೆ. ನೀವು ನಿಮ್ಮ ವೆಯ್ಟ್ ಗೇನಿಂಗ್ ಪ್ರೊಸೆಸ್ ನ ಸ್ಪೀಡ್ ಅಪ್ ಮಾಡೋದಕ್ಕೆ ಬಯಸಿದ್ರೆ ನಿಮಗೆ ವಿಟಮಿನ್ಸ್, ನ್ಯೂಟ್ರಿಯೆಂಟ್, ಮಿನರಲ್ಸ್ ನ ಬಹಳ ಮುಖ್ಯ ಆಗುತ್ತೆ. ನಮ್ಮ ಇಂಡಿಯನ್ ಫುಡ್ಸ್ ಅಲ್ಲಿ ಈ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಕಮ್ಮಿ ಇರುತ್ತೆ. ಇದಕ್ಕೆ ನಮ್ದು ಲೋ ಎನರ್ಜಿ ಲೆವೆಲ್ ಇರುತ್ತೆ. ಈಗ ಈ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಹೇಗೆ ನಾವು ಈ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅಗತ್ಯತೆಯನ್ನು ಪೂರೈಸುವುದು ಅಂತ. ಅದಕ್ಕಾಗಿ ನೀವು ಮಲ್ಟಿ ವಿಟಮಿನ್ಸ್ ನ ತಗೋಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಈಗೇನು ಹಲವಾರು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತೆ. ಆದ್ರೆ ನಾನು ಯಾಕೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ಈ ಒಂದು ವಿಟಮಿನ್ ಮಾತ್ರ ಆ ದಿನದ ನಿಮ್ಮ ಬಾಡಿಯ ವಿಟಮಿನ್ ಬೇಡಿಕೆಯನ್ನ ಫುಲ್ಫಿಲ್ ಮಾಡುತ್ತೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ನ ಸಪೋರ್ಟ್ ಮಾಡಿ ಓವರ್ ಆಲ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ 3-in-1 ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ನ ಪ್ರತಿದಿನ ಒಂದನ್ನ ಊಟ ಆದ್ಮೇಲೆ ಅಟ್ಲೀಸ್ಟ್ 21 ದಿನದ ತನಕ ತಗೋಬೇಕಾಗುತ್ತೆ. ಈ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅಲ್ಲಿ ಅಶ್ವಗಂಧ ಇರುತ್ತೆ. ಅಶ್ವಗಂಧದಿಂದ ನಿಮ್ಮ ಸ್ಟ್ರೆಂತ್ ನ ಹೆಚ್ಚಿಸೋ ಕಾರ್ಯ ಆಗುತ್ತೆ. ಮತ್ತೆ ಇದರ ಜೊತೆಗೆ ಗ್ರೇಪ್ ಸೀಡ್ ಕೂಡ ಇರುತ್ತೆ. ಇದರಿಂದ ನಿಮ್ಮ ನೇಲ್, ಹೇರ್, ಸ್ಕಿನ್ ನ ಆರೋಗ್ಯ ವೃದ್ಧಿ ಆಗುತ್ತೆ. ಇವೆಲ್ಲವೂ ಕೂಡ ಒಂದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅಲ್ಲೇ ನಿಮಗೆ ಸಿಗುತ್ತೆ. ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಅದು ನಮ್ಮ ಹೊಟ್ಟೆಯ ಆರೋಗ್ಯ ಕಾಪಾಡುತ್ತೆ. ಇದರಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಓವರ್ ಆಲ್ ದೇಹದ ಆರೋಗ್ಯ ಕೂಡ ಜಾಸ್ತಿ ಆಗುತ್ತೆ. ಅಮೆರಿಕದ ಫೇಮಸ್ ಅಥ್ಲೀಟ್ ಒಬ್ರು ಹೇಳ್ತಾರೆ, ಅವರ ಹೆಸರು ಜಾಕ್ ಲಲೀನ್. ನ್ಯೂಟ್ರಿಷನ್ ಇಸ್ ಕಿಂಗ್, ಎಕ್ಸರ್ಸೈಸ್ ಇಸ್ ಕ್ವೀನ್, ಪುಟ್ ದೆಮ್ ಟುಗೆದರ್ ಅಂಡ್ ಯು ಹ್ಯಾವ್ ಗಾಟ್ ಅ ಕಿಂಗ್ಡಮ್. ನೀವು ನಿಮ್ಮ ವೆಯ್ಟ್ ನ ಮೇಂಟೈನ್ ಮಾಡೋದಕ್ಕೆ ದಿನ ಬೇಕಾಗಿರೋ ಕ್ಯಾಲರಿಗಿಂತ ಹೆಚ್ಚು ಕ್ಯಾಲರಿನ ಸೇವಿಸಬೇಕು. ಓಕೆ, ನೀವು ಇದನ್ನ ತಿಳ್ಕೊಳ್ಳಿ. ನಿಮಗೆ ದಿನಕ್ಕೆ ಎಷ್ಟು ಕ್ಯಾಲರಿ ಅಗತ್ಯ ಇದೆ ಅಂತ ಗೂಗಲ್ ಅಲ್ಲಿ ನೀವು ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಅಲ್ಲಿ ಸಿಗೋ ವೆಬ್ಸೈಟ್ ಗೆ ಹೋಗಿ ದಿನಕ್ಕೆ ಎಷ್ಟು ಕ್ಯಾಲರಿ ಅಗತ್ಯ ಇದೆ, ಆದ್ರೆ ನೀವು ತಿಂತಾ ಇರೋದು ಎಷ್ಟು ಅಂತ ತಿಳ್ಕೊಳ್ಳಿ. ಇಲ್ಲಿ ನಮ್ಮ ಗೋಲ್ ಇರೋದು ಏನು ಅಂದ್ರೆ ನಿಮ್ಮ ವೆಯ್ಟ್ ನ ಜಾಸ್ತಿ ಮಾಡೋದು. ನಮಗೆ ನಮ್ಮ ಆವರೇಜ್ ವೆಯ್ಟ್ ನ ಪ್ರಕಾರ 2500 ಕ್ಯಾಲೋರೀಸ್ ಬೇಕಾಗುತ್ತೆ. ಅಂದ್ರೆ ಇದಕ್ಕೆ ನಾವು 500 ರಿಂದ 1000 ಕ್ಯಾಲೋರೀಸ್ ನ ಆಡ್ ಮಾಡಿದ್ರೆ ನಮ್ಮ ತೂಕ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಮೇಂಟೈನ್ ಮಾಡೋ
ಕ್ಯಾಲರಿ 2200. ಈಗ ನೀವು ಗುರಿ ಇಟ್ಕೋಬೇಕು, ದಿನ ನಾನು 2700 ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡ್ಬೇಕು ಅಂತ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಒಳ್ಳೇದು. ಕ್ಯಾಲೋರೀಸ್ ಬಗ್ಗೆ ತಿಳ್ಕೊಂಡ್ವಿ, ಆದ್ರೆ ಕ್ಯಾಲರೀಸ್ ಸಿಗೋದಾದ್ರೂ ಎಲ್ಲಿಂದ? ಕ್ಯಾಲೋರೀಸ್ ಅಂತೂ ಎಲ್ಲಾ ಫುಡ್ಸ್ ಅಲ್ಲೂ ಸಿಗುತ್ತೆ. ಅಂದ್ರೆ ರೋಡ್ ಸೈಡ್ ಸಿಗೋ ಫ್ರೈಡ್ ಫುಡ್ಸ್ ಅಲ್ಲೂ, ಮನೆ ಊಟದ ನ್ಯೂಟ್ರಿಯೆಂಟ್ಸ್ ಫುಡ್ಸ್ ಇಂದಾನು ಸಿಗುತ್ತೆ. ಈಗ ನೀವು ಡಿಸೈಡ್ ಮಾಡ್ಬೇಕು, ಬ್ಯಾಡ್ ಕ್ಯಾಲೋರೀಸ್ ತಿಂದು ಫ್ಯಾಟ್ ಜಾಸ್ತಿ ಮಾಡ್ಕೊಂಡು ದಪ್ಪ ಆಗ್ತೀರಾ, ಈ ತರ ಕಾಣಿಸ್ತೀರಾ, ಅಥವಾ ಹೆಲ್ದಿ ಫುಡ್ ಕ್ಯಾಲೋರೀಸ್ ತಿಂದು ಈ ತರ ಮಸಲ್ ಮಾಸ್ ನ ಬಿಲ್ಡ್ ಮಾಡ್ತೀರಾ ಅಂತ. ಎರಡರಿಂದನೂ ತೂಕ ಜಾಸ್ತಿ ಆಗುತ್ತೆ. ಆದ್ರೆ ಯಾವ್ದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವೇ ಡಿಸೈಡ್ ಮಾಡಿ. ನಿಮ್ಮ ಚಾಯ್ಸ್ ಇದಾಗಿದ್ರೆ, ಫಿಟ್ ಆಗ್ಬೇಕು ಅಂತ ಇದ್ರೆ, ಇದಕ್ಕೆ ನೀವು ಗುಡ್ ಕ್ಯಾಲೋರೀಸ್ ನ ಕನ್ಸ್ಯೂಮ್ ಮಾಡಬೇಕು. ನಿಮ್ಮ ಊಟದಲ್ಲಿ ಸರಿಯಾದ ಪ್ರಮಾಣದ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇರಬೇಕು. ನಿಮ್ಮ ವೇಟ್ ಜಾಸ್ತಿ ಆಗೋಕೆ ನೀವು ಬರೀ ಕಾರ್ಬೋಹೈಡ್ರೇಟ್ಸ್ ನ ತಿನ್ನುತ್ತಾ ಇದ್ರೆ ನಿಮ್ಮ ವೇಟ್ ಜಾಸ್ತಿ ಆಗಲ್ಲ. ಪ್ರೋಟೀನ್ ನ ತಿನ್ಲಿಲ್ಲ ಅಂದ್ರೆ ಮಸಲ್ ಗ್ರೋ ಆಗಲ್ಲ. ಫ್ಯಾಟ್ಸ್ ನ ಮಿಸ್ ಮಾಡಿದ್ರೆ ಬೇರೆ ಬೇರೆ ಇತರ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಇದರಿಂದ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಪ್ರೋಟೀನ್ 25% to 30%, ಕಾರ್ಬೋಹೈಡ್ರೇಟ್ 50 to 60%, ಫ್ಯಾಟ್ಸ್ 20 to 30% ಇರಬೇಕು. ಫ್ಯಾಟ್ಸ್ ಅಂದ್ರೆ ಹೆಲ್ದಿ ಫ್ಯಾಟ್ಸ್, ನೆನಪಿರ್ಲಿ. ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ನಿಮ್ಮ 80% ಕೆಲಸ ಮುಗೀತು. ಇನ್ನು ಉಳಿದ 20% ಏನು ಅಂತ ನೋಡೋಣ. ಪಾರ್ಟ್ 2, ಪವರ್ ಅಪ್ ಅಂಡ್ ರಿಕವರಿ. ವೇಟ್ ಗೇನಿಂಗ್ ಪ್ರೋಸೆಸ್ ನ ಸ್ಪೀಡ್ ಅಪ್ ಮಾಡೋದಕ್ಕೆ ನಿಮಗೆ 2 ಇಂಪಾರ್ಟೆಂಟ್ ಪಾಯಿಂಟ್ ಮೇಲೆ ಗಮನ ಇರಬೇಕು. ಅದು ಪವರ್ ಅಪ್ ಅಂದ್ರೆ ನಿಮ್ಮ ಮಸಲ್ ಪವರ್ ನ ಜಾಸ್ತಿ ಮಾಡೋದು. ನೀವು ತಿಂದ ಕ್ಯಾಲೋರೀಸ್ ಎಲ್ಲ ಮಸಲ್ಸ್ ಗೆ ಪವರ್ ಆಗಿ ಹೋಗ್ಬೇಕು ಹೊರತು ಬೊಜ್ಜಾಗಿ ಹೊಟ್ಟೆಗಲ್ಲ. ಮಸಲ್ ಜಾಸ್ತಿ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವರ್ಕ್ಔಟ್ ಮಾಡಬೇಕು. ವಾರದಲ್ಲಿ 3 ರಿಂದ 4 ಬಾರಿ ಎಕ್ಸರ್ಸೈಸ್ ಮಾಡಿ, ಅಟ್ಲೀಸ್ಟ್ ಹಾಫ್ ಎನ್ ಅವರ್. ಇದರಿಂದ ಆರೋಗ್ಯ ಜಾಸ್ತಿ ಆಗುತ್ತೆ. ಪುಷಪ್ಸ್ ಇಂದ ಶುರು ಮಾಡಿ ಅನ್ನೋದು ನನ್ನ ಸಲಹೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಧನ್ಯವಾದ.